ಮಧ್ಯರಾತ್ರಿ ಒಂಟಿಯಾಗಿ ಓರ್ವ ಹೆಣ್ಣು ಬಿಡಿ ಓರ್ವ ಗಂಡು ಸಾರ್ವಜನಿಕವಾಗಿ ನಡೆಯುವುದಕ್ಕೆ ಸುರಕ್ಷಿತವಾದ ಜಾಗ ಎಲ್ಲಿದೆ? ಯಾವೆಲ್ಲ ನಗರಗಳು ಇಷ್ಟು ಸುರಕ್ಷಿತವಾಗಿವೆ? ಇನ್ನು ಓರ್ವ ಹೆಣ್ಣು ಮಗಳು ಮಧ್ಯರಾತ್ರಿಯಲ್ಲಿ ಒಂಟಿಯಾಗಿ ನಡೆಯುವಷ್ಟು ಯಾವ ನಗರಗಳು ಸುರಕ್ಷಿತವಿದೆ? ಹಗಲು ಹೊತ್ತು ಹೆಣ್ಣಿಗೆ ಸುರಕ್ಷಿತವಲ್ಲದ ಕಾಲದಲ್ಲಿ ಇನ್ನು ರಾತ್ರಿ ಕಾಲವನ್ನ ನಂಬುವುದು ಹೇಗೆ? ಆದರೆ ಇಂಥ ಪ್ರಶ್ನೆಯನ್ನ ಸುಳ್ಳು ಮಾಡುವ ರಾಷ್ಟ್ರವೊಂದಿದೆ. ಅದುವೇ ಯುನೈಟೆಡ್ ಅರಬ್ ಎಮಿರೇಟ್ಸ್ ಎಂದು ಗುರುತಿಸಿಕೊಳ್ಳುವ ಯುಎಇ. ದಿ ಕ್ವಾಲಿಟಿ ಆಫ್ ಲೈಫ್ ಸೆಕ್ಯೂರಿಟಿ ಸರ್ವೆ ಎಂಬ ಹೆಸರಲ್ಲಿ 2025ರಲ್ಲಿ ನಡೆಸಲಾದ ಸರ್ವೆಯ ಫಲಿತಾಂಶ ಇದೀಗ ಬಿಡುಗಡೆಗೊಂಡಿದೆ. ಈ ಸರ್ವೆಯ ಪ್ರಕಾರ ಯುಎಇಯ 98.7% ಮಂದಿ ತಾವು ಒಂಟಿಯಾಗಿ ಮಧ್ಯರಾತ್ರಿ ಸಂಚರಿಸುವುದಕ್ಕೂ ಸುರಕ್ಷಿತರಿದ್ದೇವೆ ಎಂದು ಹೇಳಿದ್ದಾರೆ. ಸರ್ವೆಯಲ್ಲಿ ಭಾಗವಹಿಸಿದ ಮಹಿಳೆಯರಲ್ಲಿ 98.1% ಮಹಿಳೆಯರು ಕೂಡ ರಾತ್ರಿ ವೇಳೆ ಒಂಟಿಯಾಗಿ ಯುಎಇಯಲ್ಲಿ ಸಂಚರಿಸುವುದಕ್ಕೆ ಯಾವುದೇ ಭಯ ಇಲ್ಲ ಎಂದು ಹೇಳಿದ್ದಾರೆ. ಅಂದಹಾಗೆ ಯುಎಇ ಮಟ್ಟಿಗೆ ಈ ಸರ್ವೆ ಹೊಸತಲ್ಲ ಮತ್ತು ಅಚ್ಚರಿಯದ್ದೂ ಅಲ್ಲ. ಅದು ಜಗತ್ತಿನ ಅತ್ಯಂತ ಸುರಕ್ಷಿತ ರಾಷ್ಟ್ರಗಳ ಪಟ್ಟಿಯಲ್ಲಿ ಪದೇ ಪದೇ ಮೊದಲ ಸ್ಥಾನ ಪಡೆಯುತ್ತಲೇ ಇದೆ. ವರ್ಷಗಳ ಹಿಂದೆ ಯುಎಇಯಲ್ಲಿರುವ ಭಾರತೀಯ ಮಹಿಳೆಯೊಬ್ಬರು ಮಧ್ಯರಾತ್ರಿಯಲ್ಲಿ ಒಂಟಿಯಾಗಿ ನಡೆಯುತ್ತಾ ವಿಡಿಯೋ ಮಾಡಿದ್ದರು. ಯುಎಇ ಮಹಿಳೆಯ ಪಾಲಿಗೆ ಎಷ್ಟು ಸುರಕ್ಷಿತ ದೇಶ ಎಂಬುದನ್ನು ಅವರು ವಿಡಿಯೋದಲ್ಲಿ ಹೇಳಿದ್ದರು. ಇಲ್ಲಿ ನನಗೆ ಯಾವುದೇ ಭಯದ ಅನುಭವ ಆಗುತ್ತಿಲ್ಲ ಎಂದು ಆ ಮಹಿಳೆ ವಿಡಿಯೋದಲ್ಲಿ ಹೇಳಿದ್ದರು. Guys, it is currently 2:37 a.m. in the morning and I'm walking alone on the road, and this is possible only in one place in whole entire world, and that is Dubai. Habibi, come to Dubai and girls are very safe here. बारे में मैं आपको ये बता रही हूँ. अभी मैं रात के 12:30 बज रहे हैं और मेरे को कुछ काम पड़ा था तो मेरे को लेट हो गई घर आने में. तो 12:30 बजे देखिए आप रोड पे कोई भी नहीं है, सुनसान है, बट फिर भी शॉप्स खुली है, कोई नहीं है गाड़ियों के अलावा. वही बहुत सेफ है यहाँ पे. तो यहाँ पे कोई परेशानी नहीं है, कोई प्रॉब्लम ही नहीं है. मतलब इस टाइप की कि आप रात को घूम नहीं सकते, क्योंकि मैं देवभूमि उत्तराखंड ऋषिकेश से हूँ. वहाँ पे भी अब प्रॉब्लम शुरू हो चुकी है. आप रात को 10 बजे के बाद वहाँ पे नहीं सोच सकते जाने की कि यार कैसा जाना रहेगा, बट यहाँ पे आप कभी भी जा सकते हो, आपको कोई प्रॉब्लम नहीं है. सैल्यूट है यहाँ की गवर्नमेंट को. Your brand deserves more attention, more leads, more growth. From powerful digital marketing that drives results to smart software solutions that streamlines your business and high quality printing that makes your brand stand out. Tundeja Publicity. ಯುಎಇಯ ವಿವಿಧ ಪ್ರದೇಶಗಳ 6,675 ಮಂದಿಯನ್ನ ಈ ಸರ್ವೆಗಾಗಿ ಸಂಪರ್ಕಿಸಲಾಗಿತ್ತು. ಈ ಸರ್ವೆಯು ಯುಎಇ ಪಾಲಿಗೆ ದೊಡ್ಡದೊಂದು ಕಿರೀಟವಾಗಿದೆ. ಸರ್ವೆಯಲ್ಲಿ ಭಾಗವಹಿಸಿದವರು ಯುಎಇಯಲ್ಲಿರುವ ಸುರಕ್ಷತೆ ಮತ್ತು ಕಾನೂನು ಸುವ್ಯವಸ್ಥೆಯ ಬಗ್ಗೆ ಸಂಪೂರ್ಣ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಅದರಲ್ಲೂ ಮಹಿಳೆಯರು ತಮ್ಮ ಪಾಲಿಗೆ ಅತ್ಯಂತ ಸುರಕ್ಷಿತ ದೇಶ ಎಂದು ಹೇಳಿದ್ದಾರೆ. ಹಗಲು ಮತ್ತು ರಾತ್ರಿ ಎರಡೂ ಕೂಡ ತಮ್ಮ ಪಾಲಿಗೆ ಸುರಕ್ಷಿತ ಎಂದು ಅವರು ಹೇಳಿದ್ದಾರೆ. ಈ ಸರ್ವೆಯ ಹಿನ್ನೆಲೆಯಲ್ಲಿ ಯುಎಇಯ ಗೃಹ ಸಚಿವಾಲಯ ಮಾಹಿತಿಯನ್ನು ಬಿಡುಗಡೆಗೊಳಿಸಿದೆ. ಈ ಸರ್ವೆಯು ಯುಎಇ ಪಾಲಿಗೆ ಮಹತ್ವದ ಮೈಲುಗಲ್ಲಾಗಿದೆ. ತನ್ನಲ್ಲಿರುವ ನಾಗರಿಕರಿಗೆ ಸುರಕ್ಷತೆಯನ್ನು ಒದಗಿಸಿಕೊಡುವುದಕ್ಕೆ ನಮಗೆ ಸಾಧ್ಯವಾಗಿದೆ ಎಂಬುದನ್ನು ಈ ಸರ್ವೆ ಸ್ಪಷ್ಟಪಡಿಸಿದೆ. ದೇಶದ ಸರ್ವ ನಾಗರಿಕರಿಗೂ ಸುರಕ್ಷತೆಯನ್ನು ಒದಗಿಸುವುದು, ಉತ್ತಮ ಜೀವನವನ್ನು ಒದಗಿಸುವುದೇ ನಮ್ಮ ಆದ್ಯತೆ ಎಂದು ಸಚಿವಾಲಯ ತಿಳಿಸಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, fire fighting, steel structures, real estate. Office, SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.